ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀರಂಗಕಟ್ಟಿ ಯಲ್ಲಾಪುರ. ಶ್ರೀ ವೆಂಕಟನ ಜೋಳಿಗೆಯಿಂದ ಒಂದು ಚಿಂತನ ನಿಮಗಾಗಿ. ಉತ್ತದೆಯೇ ಬಿತ್ತದೆಯೇ ಪೈರು ಬೆಳೆಯುವುದೇ, ಉತ್ತದೆಯೇ ಬಿತ್ತದೆಯೇ ಪೈರು ಬೆಳೆಯುವುದೇ, ಉತ್ಸಾಹ ಛಲವಿಲ್ಲದೆ ಸಿರಿ ಕೈ ಸೇರುವುದೇ. ಉತ್ತಮಿಕೆ ಸಿದ್ಧಿಪುದು ತ್ಯಾಗ ತಪದಿಂದ, ಉತ್ತಮಿಕೆ ಸಿದ್ಧಿಪುದು ತ್ಯಾಗ ತಪದಿಂದ. ಉತ್ಕರ್ಷ ಸುಲಭದ ತುತ್ತಲ್ಲ ಶ್ರೀ ವೆಂಕಟ, ಉತ್ಕರ್ಷ ಸುಲಭದ ತುತ್ತಲ್ಲ ಶ್ರೀ ವೆಂಕಟ. ಜಗತ್ತಿನೊಳಗೆ ಸುಲಭವಾಗಿ ಸುಖ ಪಡೆಯುವಂತ ಹಂಬಲ ಬಹಳ ಜನರಲ್ಲಿ ಇರ್ತದೆ. ಕೆಲವರು ರಾತ್ರಿ ಬೆಳಗಾಗೋದ್ರೊಳಗೆ ತಾವು ಶ್ರೀಮಂತರಾಗಬೇಕು ಅನ್ನುವಂಥ ಕನಸನ್ನು ಕಾಣ್ತಲೇ ಇರ್ತಾರೆ. ಆದರೆ ಸಾಧನೆಯ ದಾರಿ ಅಷ್ಟು ಸುಲಭದ್ದಲ್ಲ. ರೈತ ನೇಗಿಲು ಬಳಸಿ ಭೂಮಿಯನ್ನು ಹದ ಮಾಡಿ ಬೀಜ ಬಿತ್ತಿ ಅದಕ್ಕೆ ಬೇಕಾದಂಥ ನೀರು ಗೊಬ್ಬರ ಎಲ್ಲವನ್ನು ನೀಡಿ ಆರೈಕೆ ಮಾಡಿದಾಗ ಮಾತ್ರ ನಮಗೆ ಪೈರು ಬೆಳಿಲಿಕ್ಕೆ ಸಾಧ್ಯ ಇದೆ. ಇದಕ್ಕಾಗಿ ರೈತ ನಿರಂತರವಾದಂಥ ಹೋರಾಟವನ್ನು ಮಾಡ್ತಾ ಪ್ರಕೃತಿ ಎದುರು ಸಣಿಸ್ತಾ ಉತ್ಸಾಹ ಛಲಗಳ ಜೊತೆಗೆ ಅಗತ್ಯ ತಾಳ್ಮೆ ವಹಿಸಿದಲ್ಲಿ ಬೆಳೆ ಅವನ ಕೈ ಸೇರಿತು. ಅದೇ ರೀತಿಯಾಗಿ ಬದುಕಿನಲ್ಲೂ ಕೂಡ ಛಲ ಉತ್ಸಾಹಗಳು ಇದ್ದಾಗ ಮಾತ್ರ ನಿಶ್ಚಿತ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಕ್ಷಣಿಕ ಸುಖಗಳನ್ನು ಬದಿಗೊತ್ತಿ ತಪಸ್ಸಿನಂತೆ ಬದುಕು ಸಾಗಿಸಿದರೆ ಗಮ್ಯ ಖಂಡಿತ ಕೈಗೆಟಕಿತು. ಆದರೆ ಜೀವನದೊಳಗೆ ಉತ್ಕರ್ಷ ಸಾಧಿಸಲಿಕ್ಕೆ ಶಾರ್ಟ್ ಕಟ್ ಅನ್ನೋದೇ ಇಲ್ಲ. ಉನ್ನತ ಸಾಧನೆಗೆ ಸುಲಭ ಮಾರ್ಗ ಹುಡುಕುವುದರ ಬದಲು ಕರ್ಮ ಮಾರ್ಗದಲ್ಲಿ ನಿಷ್ಠೆಯಿಂದ ಸಾಗಿದರೆ ಉತ್ತಮಿಕೆ ಸಿದ್ಧಿಸಿತು, ಬದುಕು ಒಲಿದೀತು. ತಪಿಸುವವ ಮಾತ್ರ ಬೆಳಗಬಲ್ಲ, ತಪಿಸುವವ ಮಾತ್ರ ಬೆಳಗಬಲ್ಲ. ನಮಸ್ಕಾರ.